ಕ್ರಾಂತಿ ಚರ್ಚೆ ಮಧ್ಯೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಾವು ಜೋರಾಗಿದೆ. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಹೋರಾಟಕ್ಕೆ ತೀರ್ಮಾನಿಸಲಾಗಿದೆ. ನವೆಂಬರ್ 11ರಂದು ಕೂಡಲ ಸಂಗಮದಲ್ಲಿ ಮತ್ತೊಂದು ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ನವೆಂಬರ್ 11ರ ಸಮಾವೇಶದಲ್ಲಿ ಹೋರಾಟದ ರೂಪರೇಷೆ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ದಾವಣಗೆರೆಯಲ್ಲಿ ಬಸವ ಧರ್ಮ ಪೀಠಾಧ್ಯಕ್ಷೆ ಮಾತೆ ಗಂಗಾದೇವಿ ಹೇಳಿಕೆ ಕೊಟ್ಟಿರೋದು. ಮಾತೆ ಗಂಗಾದೇವಿ ಕೂಡಲ ಸಂಗಮ ಬಸವ ಧರ್ಮ ಪೀಠದ ಅಧ್ಯಕ್ಷೆ. ಸಾಂಸ್ಕೃತಿಕ ದೃಷ್ಟಿಯಿಂದ ಹಿಂದೂಗಳು, ಧಾರ್ಮಿಕವಾಗಿ ಲಿಂಗಾಯತರು, ಹೀಗಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟ ಇಲ್ಲಿಗೆ ನಿಲ್ಲಿಸಲ್ಲ, ಇಟ್ಟ ಹೆಜ್ಜೆ ಹಿಂದಿಡಲ್ಲ ಅಂತ ಬಸವ ಧರ್ಮ ಪೀಠಾಧ್ಯಕ್ಷೆ ಮಾತೆ ಗಂಗಾದೇವಿ ಹೇಳಿರೋದು. ನವೆಂಬರ್ ಕ್ರಾಂತಿ ಚರ್ಚೆ ಮಧ್ಯೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕಾವು ಕೂಡ ಜೋರಾಗಿದೆ. ಒಳ್ಳೇದು ಆಗ್ತಾ ಇದೆ ಅಂದಾಗ ಒಬ್ಬರ ಸ್ವರವನ್ನು ನುಡಿಸುವಂಥವ್ರು ಇದ್ದೇ ಇರ್ತಾರೆ, ನಕಾರಾತ್ಮಕವಾಗಿ ಮಾತಾಡೋರಿದ್ದೇ ಇರ್ತಾ ಇದ್ದಾರೆ. ಅದಕ್ಕೆ ನಾವು ಬೆಲೆ ಕೊಡಬಾರದು. ನಮ್ಮ ಕೆಲಸ ಏನಿದೆ ಅದನ್ನು ನಾವು ದಿಟ್ಟತನದಿಂದ, ಧೈರ್ಯದಿಂದ ಮುನ್ನುಗ್ಗಿ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಯನ್ನು ಪಡಿಬೇಕು ಅನ್ನುವಂಥ ನಮ್ಮ ಉದ್ದೇಶ ಇದೆ. ಅಂದರೆ ಅದನ್ನು ನಾವು ಪಡೆದೇ ತೀರ್ತೀವಿ ಅನ್ನುವಂಥ ಛಲ ನಮಗೆಲ್ಲರಿಗೂ ಬರಬೇಕು. ಯಾಕೆ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದು ಇವತ್ತಿನದಲ್ಲ, ಭಾಳ ವರ್ಷಗಳ ಕನಸು ಎಂದು ನನಸಾಗ್ತಾ ಇದೆ. ಈ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಆ ನಂತರ ಇದೇ 11ನೇ ತಾರೀಕು ಕೂಡಲ ಸಂಗಮ ಕ್ಷೇತ್ರದಲ್ಲಿ ಮತ್ತು ನಾವು ಸಮಾವೇಶ ಆಗ್ತಾ ಇದ್ದೀವಿ. ಮತ್ತು ಸಮಾವೇಶ ಆಗಿ ಎಲ್ಲರೂ ಮಠಾಧೀಶರೆಲ್ಲ ಸಮಾವೇಶ ಆಗಿ ಮತ್ತೆ ಚಿಂತನ ಮಂಥನ ಮಾಡಿ ಮುಂದೆ ನಾವು ಏನು ಮಾಡಬೇಕು, ಯಾವ ಹೆಜ್ಜೆ ಹೋರಾಟ ಹೇಗೆ ಮಾಡಬೇಕು, ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋಂಗಿಲ್ಲ. ಯಾರು ಹೇಳ್ತಾರೋ ಹೇಳ್ತಾನೆ ಇರ್ತಾ ಇದ್ದಾರೆ. ಒಂದು ರಾಜ್ಯದಲ್ಲಿ ಮುಂದುವರಿದ ಲಿಂಗಾಯತ ವರ್ಸಸ್ ವೀರಶೈವ ಹಗ್ಗ ಜಗ್ಗಾಟ. ಒಂದಾಗೋಣ ಎಂದ ರಂಭಾಪುರಿ ಶ್ರೀಗಳಿಗೆ ಮಾತಾ ಗಂಗಾದೇವಿ ತಿರುಗೇಟು ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಅಂತ ಪ್ರತ್ಯೇಕ ಧರ್ಮಕ್ಕೆ ಬೇಡಿಕೆ ಇಟ್ರೆ ಮಾನ್ಯತೆ ಸಿಗೋಲ್ಲ, ಲಿಂಗಾಯತ ಅಂತ ಬೇಡಿಕೆ ಇಟ್ರೆ ಮಾತ್ರ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಗುತ್ತೆ. ಬಸವಣ್ಣ ಧರ್ಮಗುರು, ವಚನ ಸಾಹಿತ್ಯ ಧರ್ಮ ಗ್ರಂಥ, ಕೂಡಲ ಸಂಗಮ ಧರ್ಮ ಕ್ಷೇತ್ರ, ಇದನ್ನ ನಂಬಿದ್ರೆ ಒಂದಾಗುವ ಬಗ್ಗೆ ವಿಚಾರಣೆ ಮಾಡೋಣ ಅಂತ ಮಾತಾ ಗಂಗಾದೇವಿ ಹೇಳಿದ್ದಾರೆ. ಧರ್ಮ ಮತ್ತು ಜಾತಿಗಳ ಸಂಘರ್ಷದಿಂದ ಒಬ್ಬರ ಮುಖ ಒಬ್ಬರು ನೋಡಲಾರದಂಥ ಪರಿಸ್ಥಿತಿ, ಪರಸ್ಪರ ದ್ವೇಷ ಅಸಹ್ಯಗಳು ಬೆಳೆಯುವಂಥ ಅನೇಕ ಸಂದರ್ಭಗಳನ್ನು ದಿನ ಬೆಳಗಾದರ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ. ಯಾವೂ ಕೂಡ ಒಳ್ಳೆಯದಲ್ಲ. ಪರಮ ಪೂಜ್ಯ ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳು ಒಂದು ದೊಡ್ಡ ಮಾತನ್ನು ಹೇಳ್ತಾ ಇದ್ರು. ಆ ಮಾತು ಏನಂದ್ರೆ, ಒಂದಾಗಿ ಬಾಳೋಣ ಬನ್ನಿರಿ, ಚಂದಾಗಿ ಬಾಳೋಣ ಬನ್ನಿರಿ, ಒಂದಾಗಿ ಚಂದಾಗಿ ನಗು ನಗುತ್ತ ಸೊಗಸಿನ ಬಾಳನ್ನ ಬೆಳೆಸೋಣ ಬನ್ನಿರಿ, ಒಂದಾಗಿ ಬಾಳೋಣ ಬನ್ನಿರಿ ಅನ್ನುವಂಥ ಮಾತೇನು ಹೇಳಿದ್ರು. ಆ ಮಾತಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.